ವಿರಾಟ ರಾಜ್ಯದ ಮೇಲೆ ಕೌರವರು ದಾಳಿ ಮಾಡಿದಾಗ ಬೃಹನ್ನಳ ರೂಪದಲ್ಲಿದ್ದ ಅರ್ಜುನನು ತನ್ನ ನಿಜ ಸ್ವರೂಪಕ್ಕೆ ಮರಳಿ ಗಾಂಡೀವವನ್ನು ಹಿಡಿದು ಕೌರವರ ಸೇನೆಯನ್ನು ಸೋಲಿಸಿದನು. ಇದರಿಂದ ಪಾಂಡವರ ಅಜ್ಞಾತವಾಸ ನಿಯಮಾನುಸಾರ ಪೂರ್ಣಗೊಂಡಿತು. ರಾಜ ವಿರಾಟನು ಸಂತೋಷಗೊಂಡು ತನ್ನ ಮಗಳು ಉತ್ತರೆಯ ವಿವಾಹವನ್ನು ಅರ್ಜುನನ ಮಗ ಅಭಿಮನ್ಯುವಿಗೆ ನೀಡಿದನು. 2. ರಾಜ್ಯವನ್ನು ಮರಳಿ ಕೇಳುವುದು. ಅಜ್ಞಾತವಾಸ ಮುಗಿದ ನಂತರ ಪಾಂಡವರು ತಮ್ಮ ಹಕ್ಕಿನ ರಾಜ್ಯವಾದ ಇಂದ್ರಪ್ರಸ್ಥವನ್ನು ಮರಳಿ ಕೇಳಲು ನಿರ್ಧರಿಸಿದರು. ಧರ್ಮರಾಜ ಯುಧಿಷ್ಠಿರನು ಶಾಂತಿಯ ಮಾರ್ಗವನ್ನು ಆಯ್ಕೆ ಮಾಡಿ ಕೌರವರ ಬಳಿ ದೂತನನ್ನು ಕಳುಹಿಸಿದರು. 3. ಶ್ರೀಕೃಷ್ಣನ ಶಾಂತಿದೂತನ ಪ್ರಯತ್ನ. ಪಾಂಡವರು ಯುದ್ಧವನ್ನು ತಪ್ಪಿಸಲು ಶ್ರೀಕೃಷ್ಣರನ್ನು ಶಾಂತಿದೂತನಾಗಿ ಹಸ್ತಿನಾಪುರಕ್ಕೆ ಕಳುಹಿಸಿದರು. ಕೃಷ್ಣನು ದುರ್ಯೋಧನನಿಗೆ ಕನಿಷ್ಠ 5 ಗ್ರಾಮಗಳನ್ನಾದರೂ ಪಾಂಡವರಿಗೆ ಕೊಡಿ ಎಂದು ಕೇಳಿದನು. ಆದರೆ ದುರ್ಯೋಧನನು ಗರ್ವದಿಂದ ಸೂಚಿಯ ಅಗ್ರದಷ್ಟು ಭೂಮಿಯನ್ನೂ ಕೊಡಲಾರೆ ಎಂದು ನಿರಾಕರಿಸಿದನು. 4. ಯುದ್ಧಕ್ಕೆ ಸಿದ್ಧತೆ. ಶಾಂತಿ ವಿಫಲವಾದ ನಂತರ ಎರಡೂ ಪಕ್ಷಗಳೂ ಯುದ್ಧಕ್ಕೆ ಸಿದ್ಧವಾದವು. ಪಾಂಡವರು ಮತ್ತು ಕೌರವರು ವಿವಿಧ ರಾಜರನ್ನು ತಮ್ಮ ಪಾಳೆಯಕ್ಕೆ ಸೇರಿಸಿಕೊಂಡರು. ಭೀಷ್ಮ, ದ್ರೋಣ, ಕರ್ಣ ಮುಂತಾದ ಮಹಾಯೋಧರು ಕೌರವರ ಪರ ನಿಂತರು. ಇನ್ನೊಂದೆಡೆ ಕೃಷ್ಣ, ದೃಪದ, ಶಿಖಂಡಿ ಮುಂತಾದವರು ಪಾಂಡವರ ಪರ ನಿಂತರು. 5. ಕುರುಕ್ಷೇತ್ರ ಯುದ್ಧದ ಆರಂಭ. ಕೊನೆಗೆ ಧರ್ಮ ಮತ್ತು ಅಧರ್ಮದ ಮಹಾಯುದ್ಧವಾದ ಕುರುಕ್ಷೇತ್ರ ಯುದ್ಧ ಆರಂಭವಾಯಿತು. ಯುದ್ಧಭೂಮಿಯಲ್ಲಿ ಅರ್ಜುನನು ತನ್ನ ಬಂಧುಗಳನ್ನು ಕಂಡು ದುಃಖಗೊಂಡಾಗ ಶ್ರೀಕೃಷ್ಣನು ಅವನಿಗೆ ಗೀತೋಪದೇಶ ನೀಡಿದನು. ಭಗವದ್ಗೀತೆ.